Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸರ್ ಇನ್ನೊಂದು ಇದ್ರು ಸರ್ ಮೊನ್ನೆ ಕೆಪಿಸಿಸಿ ಅಧ್ಯಕ್ಷರು ಎಲ್ಲ ಸಚಿವರುಗಳು ಕೂಡ ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳಿಗೆ ಭೇಟಿ ಕೊಡಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ ನಿಮ್ಮ ಹುದ್ದೆಗಳ ವಿಚಾರಕ್ಕೆ ಅನ್ನೋ ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್. ನಿಮ್ಮ ಹೆಸರು ಕೂಡ ಪ್ರಸ್ತಾಪ ಆಯ್ತು ಅವತ್ತಿನ ಸಭೆಯಲ್ಲಿ. ಏನಂತ ಮಾದೇವಪ್ಪವ್ರ ಜೊತೆನೂ ನಾನು ಮಾತನಾಡಿದ್ದೀನಿ, ಹೋಗೋಕ್ಕೆ ಇಲ್ಲ ಅಂತಂದು ಹೇಳಿದ್ರೆ ಜಿಲ್ಲೆ ಬಿಡಬೇಕಾಗತ್ತೆ ಅನ್ನೋಂಥ ಮಾತನಾಡಿದ್ರು. ಹೌದು, ಪಕ್ಷ ಕೆಲಸ ಮಾಡಬೇಕಲ್ವ, ಪಕ್ಷ ಸಂಘಟನೆ ಮಾಡಬೇಕಲ್ವ, ಸರ್ಕಾರದ ಯೋಜನೆಗಳು ಜನಕ್ಕೆ ತಲುಪಿಸ್ಬೇಕಲ್ಲ. ಅಧ್ಯಕ್ಷರಾಗಿ ಅವರು ಹೇಳಿದ್ದಾರೆ, ಎಲ್ಲರಿಗೂ ಪಕ್ಷದ ಪರವಾಗಿ ಕೆಲಸ ಮಾಡಿ ಸರ್ಕಾರದ ಯೋಜನೆಗಳಿಗೆ ಜನಸಾಮಾನ್ಯರಿಗೆ ಹೇಳಿ ಅಂತ. ನಥಿಂಗ್ ರಾಂಗ್, ನಮ್ಮ ಕೆಲಸ ಅದು, ನಮ್ಮ ಡ್ಯೂಟಿ, ಅದು ಹೇಳಿಸ್ಕೊಂಡು ಮಾಡೋದಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನುವಂತ ವಿಚಾರ ಚರ್ಚೆ ಶುರುವಾಯಿತು. ಒಂದು ಕಡೆ KN ರಾಜಣ್ಣ ನಾನು ಕೂಡ ಆಕಾಂಕ್ಷಿ ಅನ್ನುವಂತ ಮಾತನ್ನ ಹೇಳಿದೆ. ಅದು ಅಧ್ಯಕ್ಷ ಇರಬೇಕೇ ಬೇಡವ ಅಂತ ತೀರ್ಮಾನದು AICC. ನಾನು ಅಧ್ಯಕ್ಷನಾಗಬೇಕು ಅಂತ ಬಯಕೆ ಮಾಡೋದು ವೈಯಕ್ತಿಕ ಅಭಿಪ್ರಾಯ ಮತ್ತು ಆಸೆ. ಎಲ್ರಿಗೂ ಮುಕ್ತ ಅವಕಾಶ ಇದೆ. ಎಲ್ಲ ಅವಕಾಶಗಳನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ದೇವಪ್ಪವ್ರಿಗೆ ಏನಾರ ಮನಸ್ಸಲ್ಲಿ ಇದೆಯಾ ಆಗಬೇಕು ಅನ್ನೋಂಥದ್ದು? ನಿಮ್ಮನ್ನು ಬಿಟ್ಟು ನನಗೆ ಇನ್ನೇನು ಮನಸ್ಸಲ್ಲಿ ಕಾಣ್ತಾ ಇಲ್ಲ. ಸರ್, ಈಗ 1 ವರ್ಷದ ನಂತರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಅನ್ನೋಂಥ ಮಾತನ್ನು KC ವೇಣುಗೋಪಾಲ್ ಅವರು ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಹೇಳಿದ್ರು. ಲೋಕಸಭಾ ಚುನಾವಣೆ ಬಳಿಕ ಆ ರೀತಿಯ ಬೆಳವಣಿಗೆಗಳು ಪಕ್ಷದ ವಲಯದಲ್ಲಿ ನಡೀತಾ ಇದೆಯಾ ಸರ್? ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ, ಏನೇನು ತೀರ್ಮಾನಗಳು ಹೈಕಮಾಂಡ್ ಹೇಳಿತೋ ಅದರ ಪರಾಮರ್ಶೆ ಮಾಡೋ ಅಧಿಕಾರ ಇರೋದು ಹೈಕಮಾಂಡ್ಗೆ. ಅಪ್ರಾಪ್ರಿಯೇಟ್ ಟೈಮಲ್ಲಿ ಅಪ್ರಾಪ್ರಿಯೇಟ್ ಡಿಸಿಷನ್ನ ಹೈಕಮಾಂಡ್ ತಗೊಳುತ್ತೆ. ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವಂಥ ವಿಚಾರದಲ್ಲಿ ಹಿರಿಯರನ್ನ ಪರಿಗಣಿಸ್ತಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಅನ್ನೋಂಥ ಮಾತನ್ನು ಪರಮೇಶ್ವರ್ ಅವರು ಹೇಳಿದ್ದಾರೆ. ಏಕಾಏಕಿಗೆ CM DCM ಮಾತ್ರ ತಗೊಂಡ್ರೆ ಸರಿಯಲ್ಲ ಅನ್ನೋಂಥದ್ದು. ಅವರು ಹೇಳಿಕೆ ಹೆಂಗೆ ಯಾವ ರೀತಿ ಬೇರೆ ರೀತಿಯಲ್ಲಿ ಅರ್ಥೈಸಿದ್ದಾರೆ ಅಂತ ಅದು ಹೇಳಿಕೆಯನ್ನು ಕೊಟ್ಟರೆ, ಅವರು ಹಿಂದೆ 8 ವರ್ಷ 9 ವರ್ಷ ಅದಕ್ಕೆ ಅಧ್ಯಕ್ಷರಾಗಿದ್ದರು, ಕನ್ಸಲ್ಟೇಷನ್ ನಡೀತಾ ಇತ್ತು ಅಂತ ಹೇಳಿದ್ದಾರೆ. ಈಗಲೂ ಮೌಖಿಕವಾಗಿ ಹಿರಿಯ ಸಚಿವರು ಅನೇಕ ಜನ ಅಭಿಪ್ರಾಯ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಮಾತಾಡಿದ್ವಿ, ನಾನು ಆ ಥರ ಹೇಳಲಿಲ್ಲ ಅಂತ ಅವರೇ ಕೊಟ್ಟಿರುವಾಗ ಅದರ ಚರ್ಚೆ ಅನಗತ್ಯ. ಸರ್, ಸಲಹೆ ಈ ಒಂದು ಸರ್ಕಾರ ನಡಿಬೇಕಂತಂದು ಹೇಳಿದ್ರೆ ಹಿರಿಯರು ನಿಮ್ಮಂಥ ಅನುಭವಿಗಳ ಸಲಹೆ ಅಗತ್ಯ ಅಂತ ಅನ್ಸಲ್ವಾ ಸರ್? ಕೇಳ್ತಾರೆ, ಏನು ಏಕಾಏಕಿ ಮಾಡಿಬಿಡ್ತಾರಾ? ಡೆಫಿನೆಟಾಗಿ ಯೋಜನೆಗಳು ಮಾಡುವಾಗ ಅಥವಾ ನಿರ್ಧಾರಗಳು ತಗೊಳ್ಳುವಾಗ ಏಕಾಏಕಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇಬ್ಬರು ಎಂದೂ ತಗೊಂಡೇ ಇಲ್ಲ. ದೇ ವಿಲ್ ಡಿಸ್ಕಸ್, ದೇ ವಿಲ್ ಕನ್ಸಲ್ಟ್. ದಲಿತರಿಗೆ ಈ ಬಾರಿ MLC ಸ್ಥಾನಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಈಗಷ್ಟೇ ಮಾಜಿ ಸಚಿವ ಆಂಜನೇಯವರ ಬೆಂಬಲಿಗರು ಕೂಡ ಧರಣಿ ಮಾಡಿದ್ರು ಅಲ್ಲಿ CM ಮನೆ ಹತ್ರ. ಈ ಬಾರಿ ಎಷ್ಟು ಅವಕಾಶಗಳನ್ನು ಕೇಳಿದ್ದಾರೆ ಸರ್ ಸಮುದಾಯಕ್ಕೆ? ಅವಕಾಶ ವಂಚಿತ ಆಗಿರ್ತದ ಸಮುದಾಯಗಳ ಜೊತೆಗೆ ದಲಿತರಿಗೂ ಕೊಡಬೇಕು ಅನ್ನೋ ಅಭಿಪ್ರಾಯ ಪಕ್ಷದ ವಲಯದಲ್ಲೂ ಇದೆ. ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ. ಒಂದಿಷ್ಟು ಸಚಿವರುಗಳು ಒಂದಿಷ್ಟು ಜನರನ್ನ ಹೇಳಿದ್ದಾರೆ. ಮಹದೇವಪ್ಪ ಅವರು ಕೂಡ ಏನಾದರೂ ರೆಫರ್ ಮಾಡಿದಾರಾ ಅಂತ? ಒಟ್ಟಾರೆ ಪಕ್ಷದ ಹಿತದೃಷ್ಟಿ, ಎಲ್ಲ ಸಮುದಾಯಗಳ ಹಿತದೃಷ್ಟಿಯಿಂದ ಸಂಗ್ರಹಿಸಿ ನಾನು ಏನು ಹೇಳಬೇಕು, ಎಲ್ಲಿ ಹೇಳಬೇಕು, ಯಾವಾಗ ಹೇಳಬೇಕು ಅದನ್ನು ಮಾಡಿರ್ತೀನಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.